ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಹ್ಯಾಕಾಶದಿಂದ ಧರೆಗೆ ಮರಳಿದ ಸುನೀತಾ ವಿಲಿಯಮ್ಸ್ ರವರ ವೇಷವನ್ನು ಧರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕೆಆರ್ಪೇಟೆ ಪಟ್ಟಣದ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಸಭೆ ನಡೆಯಿತು. ಮಡಿಕೇರಿ ನಗರದ ಕೊಡಗು ಗೌಡ ಸಮಾಜದ ಕಟ್ಟಡದಲ್ಲಿ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ವಿಶ್ವ ಮಹಿಳಾ ದಿನವನ್ನು ಆಚರಿಸಿದರು. ಮಡಿಕೇರಿ ನಗರದ ಕೊಡಗು ಗೌಡ ಸಮಾಜ ಕಟ್ಟಡದಲ್ಲಿ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ವಿಶ್ವ ಮಹಿಳಾ ದಿನವನ್ನು ಆಚರಿಸಿದರು. ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಕೊಡಗು ಗೌಡ ಸಮಾಜ ಕಟ್ಟಡದಲ್ಲಿ ಗೌಡ ಮಹಿಳಾ ಒಕ್ಕೂಟ ಕೊಡಗು ಮಡಿಕೇರಿ ವತಿಯಿಂದ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಅಮೆ ದಯಮಂತಿ ಅವರು ವಹಿಸಿದ್ದರು. ಶ್ರೀಮತಿ ತೆಕ್ಕಂಡೆ ಗುಲಾಬಿ ಜನಾರ್ದನ್ ರವರು ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಗೌಡ ಮಹಿಳಾ ಸಮಾಜ ಒಕ್ಕೂಟದ ಉಪಾಧ್ಯಕ್ಷರಾದ ಶ್ರೀಮತಿ ಬೈತಡ್ಕ ಜಾನಕಿ ಹಾಗೂ ಹಿರಿಯರಾದ ಶ್ರೀಮತಿ ದಂಬೆಗೋಡಿ ಲೀಲಾ ಚನ್ನಪ್ಪರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿದ್ದ ಗಣ್ಯರು ದೀಪ ಬೆಳಗುವ ಮೂಲಕ ಸಮಾರಂಭವನ್ನು ವಿಧಿಕ್ತವಾಗಿ ಉದ್ಘಾಟಿಸಿದರು. ಸಭಾಧ್ಯಕ್ಷರಾದ ಶ್ರೀಮತಿ ದಮಯಂತಿಯವರು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ತಮ್ಮ ಪ್ರಾಸ್ತಾವಿಕ ನುಡಿಯೊಂದಿಗೆ ಸರ್ವರಿಗೂ ಸ್ವಾಗತ ಬಯಸಿದರು. ಮುಖ್ಯ ಅತಿಥಿಗಳಾಗಿದ್ದ ಶ್ರೀಮತಿ ಗುಲಾಬಿ ಜನಾರ್ದನ್ ರವರು ಮಹಿಳಾ ದಿನಾಚರಣೆ ಪ್ರಾರಂಭವಾದ ಬಗ್ಗೆ ತಿಳಿಸಿದರಲ್ಲದೆ ತಮ್ಮ ಸಂದೇಶದಲ್ಲಿ ವೈಯಕ್ತಿಕ, ಕೌಟುಂಬಿಕ ಹಾಗೂ ಸಾಮಾಜಿಕ ನೆಲೆಯಲ್ಲಿ ಮಹಿಳೆಯ ವ್ಯಕ್ತಿತ್ವವನ್ನು ವಿಶ್ಲೇಷಿಸುತ್ತಾ ಹಿರಿಯರು ವಿವಾಹಿತ ಮಕ್ಕಳೊಂದಿಗೆ ಪ್ರೀತಿ ಸೌಹಾರ್ದದಿಂದ ವರ್ತಿಸುವ ಹಾಗೂ ಗಂಡು ಮತ್ತು ಹೆಣ್ಣು ಮಕ್ಕಳು ಸರಿಸಮರಾಗಿ ಕೆಲಸ ಕಾರ್ಯಗಳನ್ನು ಸಹಭಾಗಿತ್ವದಲ್ಲಿ ಮಾಡುವ ಅನಿವಾರ್ಯತೆ ಬಗ್ಗೆ ಬೆಳಕು ಚೆಲ್ಲಿದರು. ಜನಾಂಗದ ಸಂಪ್ರದಾಯ ಪದ್ಧತಿಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕೆಂದು ತಿಳಿಸಿದರು. ಶ್ರೀಮತಿ ದಂಬೆಕೋಡಿ ಸುಶೀಲರವರು ತಮ್ಮ ಸಂದೇಶದಲ್ಲಿ ಪ್ರೀತಿಯೇ ಬದುಕಿನ ಜೀವಳಾದವೆಂದರು. ಅಧ್ಯಕ್ಷರು ತಮ್ಮ ನುಡಿಗಳಲ್ಲಿ ಕಾನೂನು ಸಾಕ್ಷರತೆಯ ಅಗತ್ಯತೆ ಬಗ್ಗೆ ತಿಳಿಸುತ್ತಾ ಮಾನವೀಯತೆ ಮರೆಯಾದಾಗ ಕಾನೂನು ರಚನೆಯಾಗಲು ಅವಕಾಶವಾಗುತ್ತದೆ. ಕಾನೂನು ತಿಳಿದಿಲ್ಲವೆಂದರೆ ನ್ಯಾಯ, ಮಾನವೀಯತೆ ತಿಳಿದಿಲ್ಲವೆಂದಾಗುವುದು. ಇದಕ್ಕೆ ಕಾನೂನಿನಲ್ಲಿ ಕ್ಷಮೆ ಇಲ್ಲ. ಚಾಲನೆ ಶಕ್ತಿಯ ಮೂಲವಾದ್ದರಿಂದ ನಮ್ಮ ಆಲೋಚನೆಗಳು ಚಲನೆ ಬದಲಾವಣೆಯನ್ನು ಕಾಲಕಾಲಕ್ಕೆ ಮಾಡುವುದು ಅನಿವಾರ್ಯವಾಗಿದೆ. ಈ ದಿಶೆಯಲ್ಲಿ ಹೆಜ್ಜೆ ಇಡಬೇಕಾಗಿದೆ ಎಂದರು. ಒಕ್ಕೂಟದ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸದಸ್ಯರ ಸಕ್ರಿಯ ಭಾಗವಹಿಸುವಿಕೆ ಅಗತ್ಯವಾಗಿದ್ದು, ಸಂಘಟನೆಯೇ ನಮ್ಮ ಬಲ, ಜೊತೆಯಾಗಿ ಮುನ್ನಡೆಯೋಣ ಎಂದರು. ಕೋಳಿ ಬೈಲು ಆರಣಿಯವರು ಪ್ರಾರ್ಥಿಸಿದರು. ಶ್ರೀಮತಿ ಬೈತಡ್ಕ ಜಾನಕಿಯವರು ಹಾಡು, ಶ್ರೀಮತಿ ಅಂಬೇಕಾಲು ಸುಶೀಲರವರು ಸ್ವರಚಿತ ಕವನ ವಾಚನ ಸಮಾರಂಭಕ್ಕೆ ಮೆರುಗು ನೀಡಿತು. ಶ್ರೀಮತಿ ಕಂಟ್ರತನ ಲಲಿತರವರು ನಿರೂಪಣೆ ಮಾಡಿದರು. ಶ್ರೀಮತಿ ಬಾರನ ಶೋಭನರವರು ವಂದನಾರ್ಪಣೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಶ್ರೀಮತಿ ಕುದುಪಜ್ಜೆ ರೋಹಿಣಿ, ಮುದ್ಯನ ಜ್ಯೋತಿ, ಮೂಲೆ ಮಜಲು ಅಮಿತಾ, ನಾರೋಳನ ಭಾಗೀರಥಿ ಹಾಗೂ ಹಿರಿಯರಾದ ಶ್ರೀಮತಿ ಕುಂತಿ ಭೂಪಯ್ಯ, ಶ್ರೀಮತಿ ಕೋಳಂಬೆ, ಯಮುನಾ ಹಾಗೂ ಒಕ್ಕೂಟದ ಗೌರವಾನ್ವಿತ ಸದಸ್ಯರು ಹಾಜರಾಗಿದ್ದರು. ಮಧ್ಯಾಹ್ನ 1 ಗಂಟೆಗೆ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಬಂದಿದ್ದ ಎಲ್ಲರಿಗೂ ಲಘು ಉಪಹಾರವನ್ನು ಏರ್ಪಡಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಬಜೆಟ್ ಮಂಡನೆ ಸಭೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಬಜೆಟ್ ಮಂಡನಾ ಸಭೆಯು ಕೋರಂ ಅಭಾವದಿಂದ ಮುಂದೂಡಲಾಗಿದೆ. ಪುರಸಭಾ ಅಧ್ಯಕ್ಷ ಪಂಕಜ ಅವರ ಅಧ್ಯಕ್ಷತೆಯಲ್ಲಿ ಆರಂಭವಾದ ಬಜೆಟ್ ಮಂಡನಾ ಸಭೆಗೆ ಸದಸ್ಯರು ಬಾರದ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿ ನಟರಾಜ್ ಸದಸ್ಯರ ಬರುವಿಕೆಗಾಗಿ ಕಾದು ಸುಸ್ತಾದರು. ಸದಸ್ಯರಾದ ಕೆಸಿ ಮಂಜುನಾಥ್, ಬಸ್ ಸಂತೋಷ್ ಕುಮಾರ್, ಎಚ್ಎನ್ ಪ್ರವೀಣ್, ಗಾಯತ್ರಿ ಸುಬ್ಬಣ್ಣ, ಡಿ ಪ್ರೇಮ್ ಕುಮಾರ್, ಶಮಿಯಾನ ತಿಮ್ಮೇಗೌಡ, ಸ್ಥಾಯಿ ಸಮಿತಿ ಅಧ್ಯಕ್ಷ ರವೀಂದ್ರ ಬಾಬು ಸೇರಿದಂತೆ ಕೇವಲ 9 ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ ಹಿನ್ನೆಲೆಯಲ್ಲಿ 4 ಸದಸ್ಯರ ಕೊರತೆ ಉಂಟಾಗಿ ಕೋರಂಗಿ ಅಭಾವ ಎದುರಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷೆ ಪಂಕಜ ಹಾಗೂ ಮುಖ್ಯಾಧ್ಯಕ್ಷರಾದಿ ನಟರಾಜ್ ಸಭೆಯನ್ನು ಮುಂದೂಡಿದರು. ಪುರಸಭೆ ಹಿರಿಯ ಸದಸ್ಯ ಕೆಸಿ ಮಂಜುನಾಥ್ ಮಾತನಾಡಿ, ಅಧಿಕಾರಿಗಳು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಸಿದ್ಧಪಡಿಸಿದ ಬಜೆಟ್ ಅನ್ನು ಮಂಡಿಸಲು ಅಧ್ಯಕ್ಷರು ಸಿದ್ಧತೆ ಮಾಡಿಕೊಂಡಿದ್ದರು. ಆದ್ದರಿಂದ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಮಂಡನೆಯಾಗದ ಹಿನ್ನೆಲೆಯಲ್ಲಿ ಸದಸ್ಯರು ಇಂದಿನ ಸಭೆಗೆ ಪಕ್ಷಾತೀತವಾಗಿ ಗೈರಾಗಿದ್ದಾರೆ ಎಂದರು. ಇನ್ನೊಂದು ವಾರದೊಳಗೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಅನ್ನು ಮಂಡಿಸಲಾಗುವುದು ಎಂದು ಪುರಸಭೆ ಅಧ್ಯಕ್ಷ ಪಂಕಜ ತಿಳಿಸಿದರು. ನಿಮ್ಮ ವಿರೋಧ ಇದ್ರೆ ನಾನು ದಯವಿಟ್ಟು ಹೋಗಿ ನಾನು ಬಲವಂತವಾಗಿ ಕೆಲಸ ಮಾಡಕ್ಕೆ ತಯಾರಿಲ್ಲ.
ನನಗೆ PWD ಬೇಕಾದ ಕೆಲಸ ಇಲ್ಲ ಮಾಡೋದಕ್ಕೆ ಕೆಲಸ ನಾನು ಮಾಡ್ತಿಲ್ಲ ಅಂತ ಒಂದು ಸಣ್ಣದಿದ್ರೆ ಪ್ರೂವ್ ಮಾಡಿ. ಇಂಥ ಕೆಲಸ ಬನ್ನಿ ಸರ್, ಆಫೀಸ್ ಬರಕ್ಕಾಗಲ್ಲ ಅಂದ್ರೆ ಸರ್ ನೀವು ವಾದ ಮಾಡ್ತೀರಲ್ಲ ಸರ್. ಅವರು ಸ್ಟ್ಯಾಂಡರ್ಡ್ ಇಂಜಿನಿಯರ್ ಸಿಗ್ತಾರೆ ರೋಡ್ ಎಲ್ಲ ಸರ್ವೆ ಮಾಡಕ್ ಕೊಟ್ಟಿದ್ದಾರೆ. ಈಗ ಎಕ್ಸ್ಟ್ರಾ ಸರ್ವೆಗಳು ಬಂದವೆ. ನೀವೊಬ್ರು ನಾನು ಮಾಡ್ತಾ ಈಗ ಕೆಲಸ ಮಾಡ್ತಾವ್ರ ಮಾಡಿಸ್ತೀವಿ, ಮಾಡ್ಸಕ್ ಇಷ್ಟ ಇರೋ ಬೇರೆಯವ್ರಿಗೆ ಹಾಕೊಳ್ಳಿ. ನಾನು ಹೇಳ್ತೇನೆ ನಾಳೆ ಬೇಡ ಅವರೇ ಬೇಡ ಅಂತ ಹೇಳ್ತಾರೆ ಸರ್, ಸಾಕಾಗಲ್ಲ ನನಗೆ ಮಾಡಕ್ಕಾಗ್ತಿಲ್ಲ ಅಂತ ಅವ್ರು ಹೇಳ್ತಾರಲ್ಲ. ಕೆಲಸ ಮಾಡಿ ಯಾರ್ಯಾರು ನಾನು ಇನ್ಮೇಲೆ ಸರ್ ಮಾತಾಡಿ ಕೆಲಸ ಆಗಲ್ಲ ಅಂತ ಹೇಳಿದ್ರಿ. ನೀವು ಇಷ್ಟು ಜನ ಸದಸ್ಯರು ಅಧ್ಯಕ್ಷರು ಕೆಲಸ ಮಾಡಿ ಹೇಳಿದ್ರಲ್ಲ, ಯಾವ್ದಾದ್ರು ಒಂದು ವರ್ಕ್ ನಾನು ರೆಫ್ಯೂಸ್ ಮಾಡೋದು ಸಣ್ಣ ಉದಾಹರಣೆ ಇದ್ರೆ ಹೇಳಿ. ಯಾವ್ದಾದ್ರು ಸಣ್ಣ ಉದಾಹರಣೆ ಇದ್ರೆ ಹೇಳಿ ದಯವಿಟ್ಟು. ಪುರಸಭೆಯ ಬಜೆಟನ್ನು ಇವತ್ತು ನಾವು ಮುಂದಿಟ್ಟಿದ್ದೀವಿ. ಯಾಕೆಂದರೆ ಪೂರ್ವಭಾವಿಯಾಗಿ ಸಭೆ ಮಾಡ್ತೀವಿ. ಅವತ್ತು ನಾವು ಕೆಲವು ಸೀನಿಯರ್ ಕೌನ್ಸಿಲ್ಗಳು ನಾನು ಕೂಡ ಸಲಹೆ ಕೊಟ್ಟಿದ್ದೆ. ಉದಾಹರಣೆ ನನ್ನ ವಾರ್ಡ್ನಲ್ಲಿ ಲಕ್ಷ್ಮೀನರಸ್ವಾಮಿ ದೇವಸ್ಥಾನದ ಆರ್ಚು, IMS ಲೈಟು ಮತ್ತು ಕಾಮಗಾರಿಗಳ ಬಗ್ಗೆ, ಮತ್ತು ಟೌನಲ್ಲಿ ಕೆಲವು ವೆಲ್ಕಮ್ ಬೋರ್ಡು, ಇವತ್ತು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ 4 ಮೂಲೆಯಲ್ಲೂ ವೆಲ್ಕಮ್ ಬೋರ್ಡ್ ಇಲ್ಲ. ಕ್ಯಾರ್ಪೇಟೆ ಪುರಸಭೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಸ್ಮಶಾನ ಅಭಿವೃದ್ಧಿ, ಪಾರ್ಕ್ ಅಭಿವೃದ್ಧಿ, ಒಳಚರಂಡಿ ಇವತ್ತು ಅಧೋಗತಿಗೆ ಹೋಗಿದೆ. ಕೆಲವು ಕಾಮಗಾರಿಗಳು ಮಾಡಬೇಕಾಗಿದೆ. ಹಿಂದೆ ಬಂದ ಅನುದಾನ ಬಂದರೆ ಈ ಸರ್ಕಾರದಲ್ಲಿ ಏನೂ ಬಂದಿಲ್ಲ. ಅದರಿಂದ ನಾವು ಅಧಿಕಾರಿಗಳು ನಮ್ಮ ಸಲಹೆ ತಗೊಂಡಿದ್ದನ್ನ ತಿರಸ್ಕಾರ ಮಾಡಿ ಅವರೇ ತಯಾರು ಮಾಡಿರುವಂಥ ಬಜೆಟ್ ಇದು. ಅದರಿಂದ ಇದನ್ನು ಮುಂದಿಟ್ಟಿಸಿದ್ದೀವಿ. ಕೆಲವು ಸಲಹೆ ತಗೊಂಡು ಮುಂದಿನ ದಿನಾಂಕ ನಿಗದಿ ಮಾಡಿ ಬಜೆಟ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀವಿ. ಅದರಿಂದ ನಾವು ಇದನ್ನು ಇವತ್ತು ಮೀಟಿಂಗ್ನ ಮುಂದಿಡಿಸಿ ಬಂದಿದ್ದೀವಿ. ಅಲ್ಲ, ಇವತ್ತು ಸದಸ್ಯರುಗಳೇ ಬಂದಿರಲಿಲ್ವಲ್ಲ ಸಭೆಗೆ? ಕೆಲವು ಸದಸ್ಯರುಗಳು ಬಂದಿಲ್ಲ, ಅದೇನೊಂದು ಗೊತ್ತಿಲ್ಲ. ಒಳಗಡೆ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ. ನಾನಂತೂ ಬಂದಿದ್ದೆ 10:50 ಬಂದಿದ್ದೆ. ಸುಮಾರು ಇವತ್ತು ನೋಡಿ 12:30 ತನಕ ಕಾದಿದ್ದೀನಿ. ಯಾಕೆಂದರೆ ಈ ಪಟ್ಟಣ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸವ್ರೆ. ಈ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಾವು ಥಿಂಕ್ ಮಾಡಬೇಕು, ಅಭಿವೃದ್ಧಿ ಬಗ್ಗೆ ಸಹಕಾರ ಕೊಡಬೇಕು. ಅದು ಬಿಟ್ಟು ನಾವು ಸುಮ್ಮನೆ ರಾಜಕೀಯ ಮಾಡೋದು ಚುನಾವಣೆ ಬಂದಾಗ. ಈ ಅಭಿವೃದ್ಧಿ ಬಗ್ಗೆ ನಾವು ರಾಜಕೀಯ ಮಾಡಬಾರ್ದು ಅಂತ ನಾನು ಬಂದಿದ್ದೆ. ಇವತ್ತು ಅಧಿಕಾರಿಗಳು ದರ್ಬಾರ್ ಮಾಡಬಾರ್ದು, ಅಧಿಕಾರಿಗಳು ಲೋಕಲ್ ಬಾಡಿ ಇದ್ದಾಗ ವಿಶ್ವಾಸ ತೊಗೊಂಡು ಮಾಡಬೇಕು ಅಂತ ಇವತ್ತು ಸಲಹೆ ಕೊಟ್ಟು ಬಜೆಟ್ನ ಮುಂದಿಟ್ಟಿದ್ದೀವಿ. ತಮ್ಮ ಹೆಸರು? KC ಮಂಜುನಾಥ್, ಕೌನ್ಸಿಲರ್ ಕ್ಯಾಪಿಟಲ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KN ನೀಲಕಂಠ, KRಪೇಟೆ. ಸೋಮಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಹ್ಯಾಕಾಶದಿಂದ ಧರೆಗೆ ಮರಳಿದ ಸುನೀತಾ ವಿಲಿಯಮ್ಸ್ ರವರ ವೇಷವನ್ನು ಧರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ವಿದ್ಯಾರ್ಥಿಗಳು 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲೇ ಕಳೆದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ನಸುಕಿನ ಜಾವ 3:27ಕ್ಕೆ ಫ್ಲೋರಿಡಾದಲ್ಲಿ ಸಮುದ್ರದಲ್ಲಿ ಬಂದಿಳಿದು ನಂತರ ಭೂಸ್ಪರ್ಶ ಮಾಡಿದರು. ಇಡೀ ಜಗತ್ತೇ ನಿಬ್ಬೆರಗಾಗಿ ಕಾಯುತ್ತಿದ್ದ ಕ್ಷಣವಿದು. ಅದರಲ್ಲೂ ಸುನೀತಾ ವಿಲಿಯಮ್ಸ್ ಅವರು ಭಾರತೀಯ ಮೂಲದ ಅಮೆರಿಕನ್ ಪ್ರಜೆಯಾಗಿದ್ದು ಜಗತ್ತೇ ಸಂಭ್ರಮದ ಆಚರಣೆಯಲ್ಲಿದೆ. ಭಾರತದೆಲ್ಲೆಡೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರಿಗೆ ಶುಭಾಶಯಗಳ ಮಹಾಪೂರ್ವೆ ಹರಿದು ಬರುತ್ತಿದೆ. ಇತ್ತ ಸರ್ಕಾರಿ ಶಾಲೆ ಮುಳ್ಳೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಸುನೀತಾ ವಿಲಿಯಮ್ಸ್ ಅವರ ವೇಷಭೂಷಣ ಹಾಕಿಸಿ ಅವರ ಮರಳುವಿಕೆಯ ಸಂತಸವನ್ನ ಸಿಹಿ ಹಂಚುವುದರ ಮೂಲಕ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದ ಸಾಧನೆ, ಅವರ ಧೈರ್ಯ, ಸಾಹಸಗಳು, ಅಂತರಿಕ್ಷದಲ್ಲಿ ಅವರು ಕಳೆದ ಸಮಯಗಳು ಇವುಗಳನ್ನ ಸವಿವರವಾಗಿ ವಿವರಿಸುವುದರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಕ್ಷೇತ್ರದತ್ತ ಆಸಕ್ತಿ ಬೆಳೆಯುವಂತೆ ಕಾರ್ಯಕ್ರಮವನ್ನ ಶಾಲಾ ಶಿಕ್ಷಕ ವೃಂದದವರು ಆಚರಿಸಿದರು. ವಿದ್ಯಾರ್ಥಿಗಳು ಲವಲವಿಕೆಯಿಂದ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರಲ್ಲದೆ ಸುನೀತಾ ವಿಲಿಯಮ್ಸ್ ಅವರ ಸಾಧನೆ ಕುರಿತು ಮಾತನಾಡಿದರು. ಇಂದು ನಮ್ಮೆಲ್ಲರಿಗೂ ಸಂತಸದ ದಿನ. ಏಕೆಂದರೆ ಅಮೆರಿಕದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ರವರು 9 ತಿಂಗಳ ನಂತರ ಭೂಮಿಗೆ ಮರಳಿದ್ದಾರೆ. ಇವರು 9 ತಿಂಗಳಿನಲ್ಲಿ ಅದೆಷ್ಟು ಕಷ್ಟ ಸವಾಲುಗಳನ್ನು ಎದುರಿಸಿರಬಹುದು. ಮನಸ್ಸಿದ್ದರೆ ಮಾರ್ಗ ಎಂಬುದಕ್ಕೆ ಸಾಕ್ಷಿ ಸುನೀತಾ ವಿಲಿಯಮ್. ಐ ಲವ್ ಯು ಸುನೀತಾ ವಿಲಿಯಮ್ ಮೇಡಮ್. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯ ನಾಸಾದ ಗಗನಯಾತ್ರಿಯಾದ ಸುನೀತಾ ವಿಲಿಯಮ್ಸ್ ರವರು ನಮ್ಮ ಭಾರತೀಯರು ಎನ್ನುವುದಕ್ಕೆ ಅಭಿಮಾನವಾಗುತ್ತದೆ. ಇವರ ಅಸಾಧಾರಣ ಸಾಧನೆಯು ನಮ್ಮ ಸ್ಫೂರ್ತಿಯನ್ನು ತುಂಬಿದೆ. ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಸ್ಫೂರ್ತಿಯನ್ನು ತುಂಬಿದೆ. ಇವರು
ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು 9 ತಿಂಗಳ ಕಾಲ ಕಾರ್ಯನಿರ್ವಹಿಸಿ ಮತ್ತೆ ತವರಿಗೆ ಹಿಂದಿರುಗಿದ್ದಾರೆ. ಇದು ನಮಗೆ ಸಂತಸ ತಂದಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷರಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬೆಟ್ಟದ ಉಸೂರು ಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾಗಿ ಗಾಯತ್ರಿ ಶಿವಣ್ಣ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ. ಬೂಕನಕೆರೆ ಸೊಸೈಟಿ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾರ್ಚ್ 20 ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನ ಬಯಸಿ ಪ್ರಕಾಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗಾಯತ್ರಿ ಶಿವಣ್ಣ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರವನ್ನು ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾಗಿ ಗಾಯತ್ರಿ ಶಿವಣ್ಣ ಅವರು ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಸಂಘದ ನಿರ್ದೇಶಕರು, ಸೊಸೈಟಿ ವ್ಯಾಪ್ತಿಯ ಮುಖಂಡರು ಪ್ರಾಕ್ಷಿಕವಾಗಿ ಅಭಿನಂದಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬೆಟ್ಟದ ಉಸೂರು ಪ್ರಕಾಶ್ ಮಾತನಾಡಿ, ನನ್ನನ್ನು ಅವಿರುದ್ಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕಾರ ನೀಡಿದ ಪಕ್ಷಾತೀತವಾಗಿ ಅಂದರೆ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾನು ಚುನಾವಣಾ ಸಂದರ್ಭದಲ್ಲಿ ಜೆಡಿಎಸ್, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಆಯ್ಕೆಯಾಗಿದೆ. ಆದರೆ ನೂತನ ಆಡಳಿತ ಮಂಡಳಿ ಅಧ್ಯಕ್ಷ ಚುನಾವಣೆಯಲ್ಲಿ ಎಲ್ಲಾ ಪಕ್ಷದ ಮುಖಂಡರಾದ ಸಹಕಾರದಿಂದ ಅಧ್ಯಕ್ಷ ಸ್ಥಾನದ ಕುಂಚುಣಿ ಹಿಂಡಿದ್ದೇನೆ. ನನ್ನ ಮೇಲೆ ನಂಬಿಕೆ ಇಟ್ಟು ಹೆಚ್ಚಿನ ಜವಾಬ್ದಾರಿ ನೀಡಿರುವ ತಮಗೆಲ್ಲರಿಗೂ ಅಭಿನಂದನೆಗಳು. ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಯಾವುದೇ ಚ್ಯುತಿ ಬರದಂತೆ ನನ್ನ ಅಧಿಕಾರದ ಅವಧಿಯಲ್ಲಿ ಕಾಯ, ವಾಚ, ಮನಸ್ಸಿನಿಂದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಭರವಸೆ ನೀಡುತ್ತೇನೆ. ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗಿ ಸಂಘದ ಶ್ರೇಯೋಭಿವೃದ್ಧಿ ಆಗಲಿರಲು ದುಡಿಯುತ್ತೇನೆ ಎಂದು ಸಂಘದ ನೂತನ ಅಧ್ಯಕ್ಷ ಪ್ರಕಾಶ್ ತಿಳಿಸಿದರು. ಈ ಸಂದರ್ಭದಲ್ಲಿ ಬೂಕನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂಪ್ರಪಾದ, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಣೇನಹಳ್ಳಿ ಧನಂಜಯ್, ಗ್ರಾಮ ಪಂಚಾಯಿತಿ ಸದಸ್ಯ ರವಿಕುಮಾರ್, ಸಂಘದ ನೂತನ ಉಪಾಧ್ಯಕ್ಷೆ ಗಾಯತ್ರಿ ಶಿವಣ್ಣ, ಸಂಘದ ನಿರ್ದೇಶಕರಾದ ಜ್ಞಾನೇಂದ್ರಪ್ಪ, ಮನು, ಆಡಿಕೆ ಸ್ವಾಮಿಗೌಡ, ಮಹೇಶ್ ಕುಮಾರ್, ಉಮೇಶ್, ಸಂದೀಪ್, ಕಾಳಮ್ಮಿ ಗೋವಿಂದಯ್ಯ, ಲಕ್ಷ್ಮಮ್ಮ, ಶ್ರುತಿ ಹರೀಶ್, ರಾಜೇಶ್ ನಾಯ್ಕ, ಶಿಳನೆರೆ ರಘು, ಬಂಕ್ ಮಂಜು, BCB ರಾಜೇಶ್, ವಿಲ್ ರಾಜೇಶ್, ಸ್ವಾಮಿಗೌಡ, ವಾಟಾಳ್ ನಾಗರಾಜ್, ಪುಟ್ಟರಾಜ್, ಯಜಮಾನ್ ಕೃಷ್ಣಗೌಡ ಸೇರಿದಂತೆ ಎಲ್ಲ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು. ಏನು ಇವತ್ತಿನ ದಿನ ನಮ್ಮ ಪಕ್ಷಾತೀತವಾಗಿ ಆಯ್ಕೆ ಮಾಡಿರುವಂತಹ ಪ್ರಕಾಶ್ ಅವರು ಮತ್ತು ಶಿವಣ್ಣ ಅವರ ಈ ನಮ್ಮ 12 ಜನರಲ್ಲಿ ನಿರ್ದೇಶಕರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಈ ಒಂದು ಆಯ್ಕೆಗೆ ನಮ್ಮ ಶಾಸಕರಾದ HD ಮಂಜಣ್ಣ ಅವರು, KB ಚಂದ್ರಶೇಖರ್ ಅವರು, KB ಮಹೇಶ್ ಅವರು, ವಿಜಯ್ ರಾಮೇಗೌಡರು, ಎಳವೇಗೌಡರು ಮತ್ತು ಲಾಯರ್ ನಾಗೇಶ್ ಅವರು, ಜೊತೆಗೆ ಪಟೇಲ್ ಕೃಷ್ಣೇಗೌಡರು, D ಬೋಳೇಗೌಡರು ಮತ್ತು ಗ್ರಾಮದ ಹಿರಿಯರಾದ ವಿಶ್ಕಂಠ ನಾಯಕರು ಎಲ್ಲರೂ ಕೂಡ, ಜೊತೆಗೆ MD ಹರೀಶ್ ರವರು, ಡಾಲು ರವಿಯಣ್ಣವರು ಎಲ್ಲರೂ ಕೂಡ ಈ ಒಂದು ಚುನಾವಣೆಗೆ ಒಗ್ಗಟ್ಟಾಗಿ ಚುನಾವಣೆಯನ್ನು ಮಾಡಿ ಆಯ್ಕೆ ಮಾಡ್ಕೊಳ್ಳಿ, ಇಂಡಿಪೆಂಡೆಂಟಾಗಿ ನೀವು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಈ ಒಂದು ಚುನಾವಣೆಯನ್ನು ನಡೆಸಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಅವರ ಮತ್ತೆ ನಮ್ಮ ಸಚಿವರು ಚೆಲುವರಾಯ ಸ್ವಾಮಿಯವರ ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಕಾಶ್ ಅವ್ರನ್ನ ಅಧ್ಯಕ್ಷರಾಗಿ, ಶಿವಣ್ಣ ಗಾಯತ್ರಮ್ಮ ಶಿವಣ್ಣ ಅವ್ರನ್ನ ನಾವು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಈ ಒಂದು ದಿನ ನಾವೆಲ್ಲರೂ ಕೂಡ ಖುಷಿಯಿಂದ ಒಮ್ಮತವಾಗಿ ಈ ಒಂದು ಚುನಾವಣೆಯನ್ನು ನಾವು ಮಾಡಿದ್ದೀವಿ. ನಾನು ಅವರಿಬ್ಬರಿಗೂ ಕೂಡ ಈ ಸಂಸ್ಥೆನ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು ಅಂತೇಳಿ ಅಭಿನಂದಿಸ್ತಾ, ಬೂಕನಕೆರೆ ಕೃಷಿ ಪತ್ತಿನ ಸಹಕಾರದ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಚುನಾವಣೆ ಅಷ್ಟೇ. ಆ ಒಂದು ಸಂದರ್ಭದಲ್ಲಿ JDS, BJP ಒಳಪಡಿಕೆ ಎಲೆಕ್ಷನ್ನು ನಡೆದು ನಮ್ಮ ಕ್ಯಾಂಡಿಡೇಟು ಇನಾಮಿನೇಷನ್ನಾಗಿ 7 ಜನ ಎಲೆಕ್ಷನ್ನಲ್ಲಿ ಆಯ್ಕೆಯಾಗಿದ್ದು, ಇವತ್ತು ನಮ್ಮ ಅಧ್ಯಕ್ಷರಿಗೆ ಆತ್ಮೀಯರು ಗೆಳೆಯರಾದಂಥ ನಮ್ಮ ಬೆಟ್ಟದ ಪ್ರಕಾಶ್ ಅವರು, ನಮ್ಮ ಅಕ್ಕ ಆದ ಗಾಯತ್ರಿ ಶಿವಣ್ಣವರು ಅರ್ಜಿ ಹಾಕಿದಂಥ ಸಂದರ್ಭದಲ್ಲಿ ಇವತ್ತು ಇನಾಮಿನೇಷನ್ ಆಗಿದ್ದಾರೆ. ಅದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ, ಜೊತೆಗೆ ಇನಾಮಿನೇಷನ್ಗೆ
ಪ್ರತಿಪಕ್ಷದವರು ಅರ್ಜಿ ಹಾಕ್ತೋನೆ ಸಹಕರಿಸಿದ್ದಕ್ಕೆ ಅವ್ರಿಗೂ ಸಹ ಅಭಿನಂದನೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಂದುವರೆದು ಇವತ್ತು ಎಲೆಕ್ಷನ್ನು ನಡೀತು. ನಡೆದಂಥ ಸಂದರ್ಭದಲ್ಲಿ ಎಲ್ಲ ಯುವಕರು ಕೂಡ ನಮ್ಮಲ್ಲಿ ನಾನು, ನಮ್ಮ ಗಾಯತ್ರಾಜ್ಞರು, ಅಧ್ಯಕ್ಷರು ಪ್ರಕಾಶ್ ಅವರು, ನಮ್ಮ ಹರೀಶು ಸುದ್ದಿಯವರು, ನಮ್ಮ ಗೋವಿಂದಯ್ಯ ಕಾಳಮ್ಮನವರು ಮತ್ತು ನಮ್ಮ ಐತನಹಳ್ಳಿ ಕುಮಾರ್ ಅವರು, ಜ್ಞಾನೇಂದ್ರಪ್ಪನವರು, ಬೆಳೆನಹಳ್ಳಿ ಜ್ಞಾನೇಂದ್ರಪ್ಪನವರು ಎಲ್ಲ ಆಯ್ಕೆ ಆಗಿದ್ದಾರೆ. ಆಯ್ಕೆ ಮಾಡಿದಂಥ ಎಲ್ಲ ಈ ಸಂಘಕ್ಕೆ ಸೇರಿದಂಥ ಗ್ರಾಮಸ್ಥರಿಗೆ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು. ಅದರಲ್ಲಿ ನನ್ನ ಅಧ್ಯಕ್ಷನಾಗಿ ನಮ್ಮ ಉಪಾಧ್ಯಕ್ಷ ಆಯ್ಕೆ ಮಾಡಿದ್ವಿ. ನಾವೇನು ಚುನಾವಣೆ ಅಧ್ಯಕ್ಷ ಪೂರ್ವ ಚುನಾವಣೆ ನಡೆದಾಗ ಒಂದು ಗುಂಪುಗಳಿಂದ ನಿಂತಿದ್ವಿ. ನಾನು JDS BJP ಮೈತ್ರಿಯಿಂದ, ಇನ್ನೊಂದು ಗುಂಪು ಮಹೇಶ್ ಅವರು ಕಾಂಗ್ರೆಸ್ ಗುಂಪಿನಿಂದ ಚುನಾಯಿತರಾಗಿದ್ವಿ. ಇವತ್ತು ಅಧ್ಯಕ್ಷ ಚುನಾವಣೆ ಬಂದಾಗ ಕೆಲವು ನಮ್ಗೆ ಏನೇನೋ ಸಮಸ್ಯೆ ಬಂದೋ, ಇವತ್ತು ತಾಂತ್ರಿಕ ಸಮಸ್ಯೆಗಳು ಬಂದೋ, ಆ ಸಂದರ್ಭದಲ್ಲಿ ಏನೂ ಗೊಂದಲಗಳಾಗಬಾರ್ದು ಅಂದ್ಬಿಟ್ಟು ಪಕ್ಷಾತೀತವಾಗಿ ನಮ್ಮ JDSನ MLA ಮಂಜಣ್ಣವರು, BJP ಎಲ್ಲ ಮುಖಂಡರು ನರೇಂದ್ರಗಿ, ಕಾಂಗ್ರೆಸ್ನ ಮಾಜಿ ಶಾಸಕರಾದ ಚಂದ್ರಣ್ಣ ಇರ್ಬೋದು, ಹೊಸವರ ಮಹೇಶಣ್ಣ ಇರ್ಬೋದು, ನಮ್ಮ ಸ್ನೇಹಿತರಾದ ಹರೀಶಣ್ಣ, ಕಾಲೂರು ರವಿಯಣ್ಣ, ತಾಲೂಕು ಮಟ್ಟದಲ್ಲಿ ಇದರಲ್ಲಿ ಈ ಗುರುಕೆರೆ ಗ್ರಾಮ ಕುತ್ತಿಗೆರೆ ಗ್ರಾಮಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ JDS ಪಕ್ಷದ ಎಳವೇಗೌಡರು, ನಮ್ಮ ಅಧ್ಯಕ್ಷ ಶ್ಯಾಮಪ್ರಸಾದ್ ಅವರು, ನಮ್ಮ ರಮೇಶ್ ಅಣ್ಣ ಇರ್ಬೋದು, ಕಾಂಗ್ರೆಸ್ನ ವೆಂಕಟೇಶಣ್ಣ, ವಿಜಯರಾಮೇಗೌಡರು, ಗೋಳೇಗೌಡರು ಎಲ್ಲ ನಮ್ಮ ಯುವಕ ಮಿತ್ರರು ಪಕ್ಷಾತೀತವಾಗಿ ಇದ್ರ ಮೇಲೆ ಪಕ್ಷ ಬರಬಾರ್ದು, ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಇವತ್ತು ಪಕ್ಷಾತೀತ ಸಂಸ್ಥೆ ಆಗಬೇಕು ಅಂತ BJP, JDS, ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಆಗ್ತಾನೆ. ಇವತ್ತು ಏನೋ ಆಗ್ಬಿಡ್ತಾನೆ ಮುಖ್ಯಮಂತ್ರಿಯಲ್ಲಿ ಅನ್ನೋ ಸಂದರ್ಭ ಇತ್ತು. ಅಭ್ಯರ್ಥಿನೇ ಆಗ್ತಾನೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಸ್ಥಾನಕ್ಕೆ ತಲುಪಿಸಿದ್ದಾರೆ. ಅವ್ರು ಯಾರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅವ್ರಿಗೆ ಒಂದು ಚೂರು ಚ್ಯುತಿ ಬಂದಂಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಬಹಳ ವಿಶೇಷವಾಗಿ ಗಮನಿಸಿ ಈ ಸೊಸೈಟಿ ಏನಾಯ್ತಿದೆ ಅವ್ರು ನೋಡಲೇಬೇಕು ಅನ್ನೋ ಇವತ್ತು ನೋಡ್ತಾ ಇದ್ದಾರೆ. ಅವ್ರಿಗೆ ಮುಟ್ಟಾತ್ರಿ ಹೇಳ್ತೀನಿ, ನಿಮ್ದು ಯಾರದೇ ಹೆಸರು ಕೆಟ್ಟ ಹೆಸರು ಬಂದಂಗೆ ಉತ್ತಮವಾಗಿ ಆಡಳಿತ ನಾ ಇಷ್ಟು ದಿವಸ ಇರ್ತೀನಿ ಗೊತ್ತಾ, ಅಷ್ಟು ದಿವಸದವರು ನೀವು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ರಿ ಆ ವಿಶ್ವಾಸನ ಖಂಡಿತ ಉಳಿಸ್ಕೊಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಹಸಿರು ಕಾಫಿ ತೋಟಗಳ ಮೇಲೆ ಶ್ವೇತ ನಕ್ಷತ್ರ ಪುಂಜದ ಮೆರವಣಿಗೆ. ನಾಪೋಕ್ಲು ವ್ಯಾಪ್ತಿಯಲ್ಲಿ ಭವಿಷ್ಯದ ಕೂಸುಗಳಿಗೆ ಕಾಫಿ ಗಿಡಗಳಲ್ಲಿ ಗರ್ಭ ಕಟ್ಟಲಾರಂಭಿಸಿದೆ. ಹಸಿರು ಕಾಫಿ ತೋಟಗಳ ಮೇಲೆ ಶ್ವೇತ ನಕ್ಷತ್ರ ಪುಂಜದ ಮೆರವಣಿಗೆ. ಆಗಸದಿಂದ ತೂರಿಬಿಟ್ಟ ದಟ್ಟ ಮಂಜಿನ ಪರದೆಯ ಗಿಡಗಳ ಮೇಲೆ ಹೆಪ್ಪುಗಟ್ಟಿದಂತಹ ನೋಟ. ಕವಿ ಮಹಾಶಯನ ದೃಷ್ಟಿಗೆ ಶ್ವೇತಂಗನೆಯರೆಲ್ಲ ಒಟ್ಟಾಗಿ ವಿಹರಿಸುವಂತೆ ಕಾಣುವ ನಯನ ಮನೋಹರ ದೃಶ್ಯ ವೈಭವ. ನಾಪೋಕ್ಲು ವ್ಯಾಪ್ತಿಯಲ್ಲಿ ಭವಿಷ್ಯದ ಕೂಸುಗಳಿಗೆ ಕಾಫಿ ಗಿಡಗಳಲ್ಲಿ ಗರ್ಭ ಕಟ್ಟಲಾರಂಭಿಸಿದೆ. ಪ್ರೇಮಿಗಳಿಗಂತೂ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಇಹಲೋಕವೇ ಮಾಯವಾಗಿ ಬಿಡುತ್ತದೆ. ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲಿ ನಾಪೋಕ್ಲು ವ್ಯಾಪ್ತಿಯಲ್ಲಿ ವಾಡಿಕೆ ಮಳೆಯಾಗುತ್ತದೆ. ಇದು ಕೆಲವೊಮ್ಮೆ ಮಾರ್ಚ್ ತಿಂಗಳಿಗೂ ವರ್ಗವಾಗಬಹುದು. ಈ ಬಾರಿ ಒಂದಿಷ್ಟು ಬೇಗನೆ ಕಾಲಿಟ್ಟ ವರುಣರಾಯ ಕಾಫಿ ಗಿಡಗಳ ಮೇಲೆ ಭವಿಷ್ಯದ ಫಸಲಿನ ನೀರೆರೆದು ಮಾಯವಾಗಿದ್ದಾನೆ. ಸ್ಥಳೀಯರು ಇದನ್ನ ಹೂಮಳೆ ಎಂದೇ ಕರೆಯುತ್ತಾರೆ. ಇದು ಬೆಂದು ಬಸವಳಿದ ಹಸಿರು ಗಿಡಗಳ ಮೇಲೆ ಸುರಿದ ತಣ್ಣನಾದ ಹೂಮಳೆಯೇ ಸರಿ. ಭವಿಷ್ಯದಲ್ಲಿ ಹೂವು ಹರಳಲು ಸಹಕಾರಿಯಾಗುವ ವರ್ಷಧಾರಿಯ ಹೂಮಳೆ. ಈ ಮಳೆ, ಈ ಹೂವು, ತಂಪಗಿನ ವಾತಾವರಣ ಸ್ಥಳೀಯರಲ್ಲಿ ಹರ್ಷ ತಂದಿದೆ. ಭವಿಷ್ಯದ ಕನಸುಗಳ ಜೊತೆಗೆ ಹೂವು ಅರಳಿದೆ. ಜೇನೊಣಗಳ ಹಾರಾಟ ಒಂದೆಡೆಯಾದರೆ ಕಾಫಿ ತೋಟಗಳ ಮಧ್ಯೆ ಗಮ್ಮನೆ ಪರಿಮಳದ ಸಂಚಾರವೇ ಮನೆ ಮಾಡಿದೆ. ಸಣ್ಣ ಪುಟ್ಟ ಪಕ್ಷಿಗಳು ಕೂಡ ಕಾಫಿ ಹೂವಿನ ಮಕರಂದ ಹೀರಲು ಅಣಿಯಾಗಿವೆ. ಸಾಲು ಸಾಲು ಕಾಫಿ ಗಿಡಗಳ ಮಧ್ಯೆ ಬೀರುತ್ತಿರುವ ಹೂಗಳ ಗಾಢ ಪರಿಮಳಕ್ಕೆ ಕಾಫಿ ಬೆಳೆಗಾರರು ಆನಂದದಲ್ಲಿದ್ದಾರೆ. ಈ ಹೂವು ಕಾಯಿಗಟ್ಟುವವರೆಗೂ ನಳನಳಿಸುತ್ತಿರಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ನಾಪೋಕ್ಲು ಈ ವರ್ಷ ಮಳೆ ಭಾಳ ಚೆನ್ನಾಗಿ ಆಗಿದೆ. ಈ ವರ್ಷದ 10 ವರ್ಷದಿಂದ ಈ ವರ್ಷದ ಮಳೆಯನ್ನು ಕಂಪೇರ್ ಮಾಡಿದರೆ 10 ವರ್ಷದಿಂದ ಇದು ಒಳ್ಳೆ ಮಳೆ ಬಂದಿದೆ. ಈ 10 ವರ್ಷದಲ್ಲಿ ಹೂವು ಮಾತ್ರ ಭಾಳ ಚೆನ್ನಾಗಿದೆ. ಬರುವ ವರ್ಷಕ್ಕೆ ಬಂಪರ್ ಕಾಫಿ ಕೊಯ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಇನ್ನು ದೇವರು ಏನು ಮಾಡ್ತಾರೆ ಅಂತ ನೋಡುವ ಅಂತೇಳಿ ಒಂದು ಸಾಕ. ನಾನು ಡಾಕ್ಟರ್ ಸಣ್ಣಹೊಂಡ ಕಾವೇರಪ್ಪ, ಕಾಫಿ ಮಂಡಳಿ ಮಾಜಿ ಉಪಾಧ್ಯಕ್ಷ ಹಾಗೂ ಬೆಳೆಗಾರರ ಒಕ್ಕೂಟದ ಉಪಾಧ್ಯಕ್ಷ. ಈ ವರ್ಷದ ಕಾಫಿ ಬೆಳೆಗೆ ಇತ್ತೀಚೆಗೆ ಬಿದ್ದ ಮಳೆ ಆಶಾದಾಯಕವಾಗಿದೆ. ಈ ವರ್ಷ ನಿಜವಾಗಿಯೂ ಬಹಳಷ್ಟು ವರ್ಷಗಳಿಂದ ಈ ರೀತಿಯ ಒಂದು ಉತ್ತಮ ಮಳೆ ಆಗಿರಲಿಲ್ಲ. ಕಳೆದ ವರ್ಷ ಜನವರಿಯಲ್ಲೇ ಸ್ವಲ್ಪ ಮಳೆ ಬಿದ್ದು ಅದು 2 ಥರದ ಹಣ್ಣಿಗೆ ಕಾರಣವಾಗಿತ್ತು. ಆದರೆ ಈ ವರ್ಷ ಸುತ್ತಮುತ್ತ ನಾಲ್ನಾಡು ಸುತ್ತಮುತ್ತ
1ರಿಂದ 1.25 ಇಂಚು 2-3 ದಿನದಲ್ಲಿ ಬಿದ್ದಿದೆ. ಇದರಿಂದ ಇವತ್ತು ಕೂಡ ಕೆಲವು ಕಡೆ ಬ್ಲಾಸಮ್ಸ್ ಅವರಾಗಿದೆ, ಹೂ ಹರಳಿದೆ, ಭಾಳ ಉತ್ತಮ ಬೆಳವಣಿಗೆ ಕಂಡು ಬರ್ತಿದೆ. ಇನ್ನು ನಮಗೆ ಪೂರಕವಾಗಿ ಬ್ಯಾಕಿಂಗ್ ಮಳೆ ಸಿಕ್ಕಿದರೆ ಈ ವರ್ಷ ಕಾಫಿ ಫಸಲು ಉತ್ತಮವಾಗಿ ಆಗುತ್ತೆ ಅಂತ ಹೇಳುವಂಥ ಒಂದು ಭರವಸೆ ನಮ್ಮೆಲ್ಲರಲ್ಲಿದೆ. ಈ ಸಂದರ್ಭದಲ್ಲಿ ನಾನು ಹೇಳುವುದಾದರೆ ಬೆಳೆಗಾರರು ಈಗ ಕಾಫಿಗೆ ಇದು ಕಪಾತು ಏನಿದೆ ಅದನ್ನು ಬೇಗ ಮುಗಿಸಿ ಮುಂದಿನ ಸಾಲಿಗೆ ಉತ್ತಮ ಬೆಳೆ ಪಡೆಯಲಿಕ್ಕೆ ಅನುಕೂಲವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದ ಶ್ರೀ ಶಿವಜ್ಯೋತಿ ಗಾಣಿಗರ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಸಾರಂಗಿ ನಾಗಣ್ಣ ಆಯ್ಕೆಯಾಗಿದ್ದಾರೆ. ಕ್ಯಾರ್ಪೇಟೆ ಪಟ್ಟಣದ ಶ್ರೀ ಶಿವಜ್ಯೋತಿ ಗಾಣಿಗರ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಸಾರಂಗಿ ನಾಗಣ್ಣ ಹಾಗೂ ಉಪಾಧ್ಯಕ್ಷರಾಗಿ ರಾಮಯ್ಯ ಅವರು ಇಂದು ನಡೆದ ಚುನಾವಣೆಯಲ್ಲಿ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 5 ವರ್ಷಗಳಿಂದ ಪ್ರಗತಿಯ ಪಥದತ್ತ ಮುನ್ನಡೆಯುತ್ತಿರುವ ಶ್ರೀ ಶಿವಜ್ಯೋತಿ ಗಾಣಿಗರ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಾರಂಗಿ ನಾಗಣ್ಣ ಅವರು ಸಂಘದ ಸರ್ವಸಮೂಹ ಅಭಿವೃದ್ಧಿಗೆ ಪ್ರಾಮಾಣಿಕ ದುಡಿಯುತ್ತಿರುವ ಹಿನ್ನೆಲೆಯಲ್ಲಿ ಸಂಘದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ನಾಗಣ್ಣ ಅವರನ್ನೇ ಮತ್ತೊಂದು ಅವಧಿಗೆ ಮುಂದುವರಿಸಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಅವಿರುದ್ಧ ಆಯ್ಕೆಯು ಸುಗಮವಾಗಿ ನಡೆಯಿತು. ಅಧ್ಯಕ್ಷರಾಗಿ ಸಮಾಜದ ಹಿರಿಯ ಮುಖಂಡರಾದ ಅಮ್ಮಯ್ಯ ಅವರ ಆಯ್ಕೆಗೆ ಸದಸ್ಯರು ಸಮ್ಮತಿ ಸೂಚಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ನಾಗಣ್ಣ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಯ್ಯ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳಾದ ಲೆಕ್ಕಾಧಿಕಾರಿ ಮಂಡ್ಯ ನಾಗರಾಜ್ ಘೋಷಿಸಿದರು. ಸಹಾಯಕ ಚುನಾವಣಾಧಿಕಾರಿಯಾಗಿ ಮಂಡ್ಯ ರವಿ ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಸಿಇಒ ಶಿಲ್ಪ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ 2 ಲಕ್ಷ ರೂಪಾಯಿ ಠೇವಣಿ ಇಟ್ಟಿರುವ ನಿರ್ದೇಶಕರಾದ ಮಂಜು ಶೆಟ್ಟಿ ಹಾಗೂ ಇತರೆ ಠೇವಣಿದಾರರು ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯ ಸಹಕಾರಿಗಳಾದ ಡಾಕ್ಟರ್ ಭಾರತೀಪುರ ಪುಟ್ಟಣ್ಣ, ಶಿಕ್ಷಣ ತಜ್ಞ ಡಾಕ್ಟರ್ ಕೆ ಕಾಳೇಗೌಡ, ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಯೋಗೇಶ್ ಗೌಡ, ಪತ್ರಕರ್ತರಾದ ಕಾಮನಹಳ್ಳಿ ಮಂಜುನಾಥ್, ಹೊಸಹೊಳಲ್ ರಘು, ಮಾಕನಹಳ್ಳಿ ಮನು, ಶ್ಯಾರಹಳ್ಳಿ ಗೋವಿಂದರಾಜ್, ಸೈಯದ್ ಖಲೀಲ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ. ಲೋನ್ ತಗೋಬೇಕಂದ್ರೆ ನಿಮ್ಗೆ ತಿಂಗಳ 1 ಗಂಟೆ ಅಳಿಸ್ತಾರೆ. ಆ ರೆಕಾರ್ಡ್ ತಗೊಬನ್ನಿ, ಈ ರೆಕಾರ್ಡ್ ತಗೊಬನ್ನಿ, ಅದು ತಗೊಬನ್ನಿ ಅಂತ. ನಮ್ಮ ಸಂಸ್ಥೆಯಲ್ಲಿ ಒಂದು 4-5 ಕೋಟಿ ಬೆಳೆದ್ರೆ 5 ನಿಮಿಷದಲ್ಲಿ ಲೋನ್ ಕೊಡುವಂತ ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿದೆ. ನೀವು ಯಾರು ಈ ತರ ಕಷ್ಟಪಡಬಾರ್ದು, ತಿಂಗಳ 1 ಗಂಟೆ ಸುತ್ತಿ ಮಾಡಬಾರ್ದು. 5 ನಿಮಿಷದಲ್ಲಿ ಬಂದು 5 ಲಕ್ಷ ತಗೊಂಡೋಗುವಂತ ಒಂದು ಸವಿದಿನ ನೋಡ್ಬೇಕು ಅಂತ ನನ್ನ ಕನಸಿದೆ. ಇಂದ ಒಂದು ಕನಸು ನೆನೆಸಬೇಕಾದ್ರೆ ನೀವೆಲ್ಲ ಕೈ ಜೋಡಿಸಿ, ನೀವೆಲ್ಲ ಒಂದು ದಿವಸ 5 ನಿಮಿಷದಲ್ಲಿ 5 ಲಕ್ಷ ಲೋನ್ ತಗೊಂಡೋಗುವಂತ ವ್ಯವಸ್ಥೆ ನಮ್ಮ ಸಂಸ್ಥೆಯಿಂದ ಆಗ್ಬೇಕು. ಇದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗಬೇಕು. ಇಂಥ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸನ ಮಾಡಲಿಕ್ಕೆ ತಾವೆಲ್ಲ ಅನುವು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಗೆ ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತಾ, ದಯಮಾಡಿ ಈ ಒಂದು ಸಂಸ್ಥೆ ಬೆಳಗ್ಗೆ ಸಪೋರ್ಟ್ ಮಾಡಿ. ಏನೇ ಸಮಸ್ಯೆ ಇದ್ರು ಬಂದು ಬ್ಯಾಂಕಲ್ಲಿ ಕೇಳಿ. ದಯಮಾಡಿ ಗೊತ್ತಿಲ್ಲದೇನೆ ಹಿಂದೆ ಚರ್ಚೆ ಮಾಡೋಂಥದ್ದು, ಹಿಂದೆ ತಪ್ಪಾಗಿ ಹೇಳೋಂಥದ್ದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಏನು 450 ಜನ ಸದಸ್ಯರಿದ್ದೀರಿ, ನಿಮ್ಮೆಲ್ಲರಿಗೂ ಇಲ್ಲೊಂದು ಡೈರೆಕ್ಟರ್ ಆಗಿ ಅಧ್ಯಕ್ಷರಾಗಿ ಯೋಗ್ಯತೆ ಇದೆ. ಆದರೆ ಯೋಗ ಅನ್ನೋದೊಂದು ಬರಬೇಕು, ಜೊತೆಗೆ ಯೋಗ ಅನ್ನೋದು ಒಂದಿದ್ರೆ ಖಂಡಿತ ಈ ಒಂದು ಸಂಸ್ಥೆಯಲ್ಲಿ ತಾವೆಲ್ಲ ನಿರ್ದೇಶಕರಾಗ್ತೀರಾ, ಡೈರೆಕ್ಟರ್ ಆಗ್ತೀರಾ, ಅಧ್ಯಕ್ಷರಾಗ್ತೀರಾ. ಈ ಸಂಸ್ಥೆನ ಮುನ್ನಡೆಸ್ಕೊಂಡು ಹೋಗೋ ಶಕ್ತಿ ಎಲ್ಲರಿಗೂ ಇರುತ್ತೆ. ಆದರೆ ತಾಳ್ಮೆ ಇರ್ಬೇಕು ಮನುಷ್ಯನಿಗೆ. ತಾಳ್ಮೆ ಅಂತ ಇದ್ರೆ ಮಾತ್ರ ಈ ಒಂದು ಸಂಸ್ಥೆಯಲ್ಲಿ ಬೆಳಲಿಕ್ಕೆ ಸಾಧ್ಯ. ಇವತ್ತೇನು ಹೊಸದಾಗಿ ನಿರ್ದೇಶಕರು ಬಂದಿದ್ದಾರೆ, ಅವರಿಗೆ ನಾನು ಸಂಸ್ಥೆ ಬಗ್ಗೆ ಸ್ವಲ್ಪ ತಿಳಿಸ್ದೆ, ಈ ತರ ಕಷ್ಟ ಇದೆ ಅಂತ. ಎಲ್ಲರೂ ಸ್ವಲ್ಪ ನೋಡಿ, ಹಣವನ್ನ ಸಂಗ್ರಹಣ ಮಾಡಿ ಇದು ಆಫೀಸ್ ಚಿತ್ರಣನೇ ಚೇಂಜ್ ಮಾಡಿದ್ರು. ಇವತ್ತು ಒಂದು ಬ್ಯಾಂಕಿಂಗ್ ಸಿಸ್ಟಮ್ನ ಇವತ್ತು ಹೊಸ ನಿರ್ದೇಶಕರು ಮಾಡಿದ್ರು. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಧ್ಯಕ್ಷನಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ 1ನೇ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೋನಲ್ಲಿ 365 ಪಿಗ್ಮೆ ಅಕೌಂಟ್ಗಳಿದ್ದಾವೆ. 365 ಪಿಗ್ಮೆ ಅಕೌಂಟ್ಗಳಿದೆ. ಅವರೆಲ್ಲರೂ ವಿಶ್ವಾಸ ಇರಬೇಕು. ನಾ ಈ ಬ್ಯಾಂಕ್ನಲ್ಲಿ ಈಗ ಇಷ್ಟೆಲ್ಲ ಫಿಕ್ಸೆಡ್ ಇಟ್ರಿ, ಯಾಕೆ ಇಟ್ರಿ? ಅಧ್ಯಕ್ಷರು ಒಳ್ಳೆಯವರು, ಚೆನ್ನಾಗಿ ನೋಡ್ಕೋತಾರೆ ಅಂತ. ಆದರೆ ನೀವು ಅಂತ ಒಂದು ಹೆಸರನ್ನ ತಗೊಂಡಾಗ ನನ್ನ ಜೊತೆ ಖಂಡಿತ ನೀವು ಕೆಲಸ ಮಾಡಿದಾಗ ನೀವು ಮುಂದಿನ ದಿನದಲ್ಲಿ ಅಧ್ಯಕ್ಷರಾಗೋಕ್ಕೂ ಸುಧಾ ಈ ಒಂದು ಇದರಲ್ಲಿ ನೀವು ಅರ್ಹರಾಗಿರ್ತೀರಾ. ಅದರಿಂದ ಫಸ್ಟ್ ನಾವು ಇಲ್ಲಿ ಕೆಲಸ ಕಲಿಬೇಕು. ಕೆಲಸ ಕಲಿತು ಮುಂದಿನ ದಿನಗಳಲ್ಲಿ ಮುಂದಿನ ಈ ಒಂದು ಸಂಸ್ಥೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ನೀವೆಲ್ಲ ಅರ್ಹರಾಗಿರ್ತೀರಿ. ಅದರಿಂದ ಯಾರು ಒಳಗೆ ಮನಸ್ಸಲ್ಲಿ ಅನ್ಯತಾ ಭಾಸಬಾರ್ದು. ನೀವೆಲ್ಲ ಒಂದು ಕೆಲಸ ಕಲ್ತ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮದೇ ಬ್ಯಾಂಕು, ನೀವೇ ಇರ್ತೀರಾ, ನಾವಿರ್ತೀವ.
ನಮ್ಗೆ ಆಲೇ 50 ಅಬೌವ್ ಸಂಸ್ಥೆಯಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿ ಹಾಗೂ ನಮ್ಮ SK ರಾಮಯ್ಯರವರನ್ನು ಸುಧಾ ಹಿರಿಯ ವ್ಯಕ್ತಿಗಳು ಅವರನ್ನು ಸುಧಾ ನಮ್ಮ ಇಬ್ಬರನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಿಮಗೆ ಒಂದು ಒಂದನೇ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸೋಮೂರ್ಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಹ್ಯಾಕಾಶದಿಂದ ಧರೆಗೆ ಮರಳಿದ ಸುನೀತಾ ವಿಲಿಯಮ್ಸ್ ರವರ ವೇಷವನ್ನು ಧರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕೆಆರ್ಪೇಟೆ ಪಟ್ಟಣದ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಸಭೆ ನಡೆಯಿತು. ಮಡಿಕೇರಿ ನಗರದ ಕೊಡಗು ಗೌಡ ಸಮಾಜದ ಕಟ್ಟಡದಲ್ಲಿ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ವಿಶ್ವ ಮಹಿಳಾ ದಿನವನ್ನು ಆಚರಿಸಿದರು. ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.